ಜೋಗಿ ಪ್ರೇಮ್ ಅವರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಕೇಡಿ. ಈ ಸಿನಿಮಾನ ನಮ್ಮ ಜೋಗಿ ಪ್ರೇಮ್ ಅವರು ಸುಮಾರು 4 ವರ್ಷಗಳಿಂದ ಅಮರ ಶಿಲ್ಪಿ ಜಕಣಾಚಾರ್ಯ ಅವರ ತರ ಬೇಲೂರು ಶಿಲಾ ಬಾಲ್ಕೆನ ಕೆತ್ತದಂಗೆ ನಮ್ಮ ಜೋಗಿ ಪ್ರೇಮಣ್ಣ ಕೇಡಿ ಸಿನಿಮಾನ ಕೆತ್ಕೊಂಡು ಬರ್ತಿದ್ರು. ಫೈನಲಿ ಕೇಡಿ ಸಿನಿಮಾದ ಕೆತ್ತನೆ ಕಾರ್ಯಗಳು ಕಂಪ್ಲೀಟ್ ಆಗಿದ್ದು ಏಪ್ರಿಲ್ 30ರಂದು ಕೇಡಿ ಜೊತೆ ಕಾಲ ಭೈರವ ಕಿಚ್ಚ ಸುದೀಪ್ ಅವರು ಬರ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಕೇಡಿ ಸಿನಿಮಾದ ಗೆಲುವು ಬರೀ ಧ್ರುವ ಸರ್ಜಾ ಪ್ರೇಮ್ ಅವರಿಗೆ ಎಷ್ಟು ಇಂಪಾರ್ಟೆಂಟ್, ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾದ ಗೆಲುವು ಅಷ್ಟೇ ಇಂಪಾರ್ಟೆಂಟ್. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಕನ್ನಡ ಚಿತ್ರರಂಗನ ಉದ್ಧಾರ ಮಾಡ್ತೀನಿ ಅಂತ ಬಂದವರೆಲ್ಲ ಅವರು ಉದ್ಧಾರ ಆದ್ರೆ ವಿನಃ ಕನ್ನಡ ಚಿತ್ರರಂಗನ ಉದ್ಧಾರ ಮಾಡಿಲ್ಲ. ಸ್ಟಾರ್ಡಮ್ ದುಡ್ಡು ಬಂದ ಮೇಲೆ ಸಂಪೂರ್ಣವಾಗಿ ಕನ್ನಡ ಚಿತ್ರರಂಗನ ಮರ್ತಿದ್ದಾರೆ ಕೆಲವು ನಟರು. ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಮನೆಯೊಂದು 3 ಬಾಗಿಲು ಅಂದ್ರೆ ನಮ್ಮ ಟ್ರೇಡ್ ಪಂಡಿತರ ಪ್ರಕಾರ ಹರಿದು ಊರು ಬಾಗಿಲಾಗಿದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಯಾಕೆ ಮಾತು ಹೇಳ್ತಿದ್ದಾರೆ ಅಂದ್ರೆ ಈ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಗಳ ಸ್ಟಾರ್ಡಮ್ ಹಣ ಬಂದ ಮೇಲೆ ಕನ್ನಡ ಚಿತ್ರರಂಗನ ಸಂಪೂರ್ಣವಾಗಿ ಮರ್ತಿದ್ದಾರೆ. ಯಾಕಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಇರೋದೇ 4 ಜನ ಹೀರೋಗಳು. ನಮ್ಮ ದರಿದ್ರ ಏನಪ್ಪಾ ಅಂದ್ರೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಸಿನಿಮಾಗಳು ಕರ್ನಾಟಕದಲ್ಲಿ ಕೋಟಿ ಕಲೆಕ್ಷನ್ ಮಾಡ್ತಿದ್ರೆ ನಮ್ಮ ನಟರು ಮಾತ್ರ ಕಾಂಟ್ರವರ್ಸಿಗಳು ಮಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇವನ್ ಕಂಡ್ರೆ ಅವನ್ಗಾಗಲ್ಲ, ಅವನ್ ಕಂಡ್ರೆ ಇವನ್ಗಾಗಲ್ಲ. ಈ ಆಗು ಹೋಗುಗಳ ಮಧ್ಯೆ ಲಾಭ ಪಡಿತಿರುವುದು ಮಾತ್ರ ಪರಭಾಷಾ ಸಿನಿಮಾಗಳು. ನಮ್ಮಲ್ಲಿ ಒಳ್ಳೆ ನಟರು ಇದ್ದಾರೆ, ಒಳ್ಳೆ ಕತೆ, ಒಳ್ಳೆ ಡೈರೆಕ್ಟರ್ ಇಲ್ಲ ಅಷ್ಟೇ. ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಚಿತ್ರರಂಗಗಳು ಡೆವಲಪ್ಮೆಂಟ್ ಆಗ್ತಿದ್ರೆ ನಮ್ಮ ಸ್ಯಾಂಡಲ್ವುಡ್ ಮಾತ್ರ ಡೌನ್ ಫಾಲ್ ನಲ್ಲಿ ದಬ್ಬಾಕೊಂಡು ವಿಲವಿಲ ಒದ್ದಾಡ್ತಿದೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈಗಾಗಲೇ ಕೇಡಿ ಸಿನಿಮಾದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಒಂದೊಳ್ಳೆ ಪಾತ್ರ ಮಾಡ್ತಿದ್ದಾರೆ. ಕಿಚ್ಚ ಸುದೀಪ್ ಅವರ ಬೆಂಬಲ ಈ ಕೇಡಿ ಸಿನಿಮಾಗೆ ಇದೆ. ಆದ್ರೆ ನಮ್ಮ ಜೋಗಿ ಪ್ರೇಮಣ್ಣ ಮಾತ್ರ ಅದ್ಯಾವ ಪೊದೆಯಲ್ಲಿ ಉಪ್ಪಿನಕಾಯಿ ಹಾಕೊಂಡು ನೆಕ್ತಿದಾರೋ ಗೊತ್ತಿಲ್ಲ. ಈ ಸಿನಿಮಾ ರಿಲೀಸ್ಗೆ ಕೇವಲ ಕೆಲವೇ ದಿನಗಳು ಬಾಕಿ ಇದ್ರೂ ಕೂಡ ನಮ್ಮ ಜೋಗಿ ಪ್ರೇಮಣ್ಣ ಇನ್ನೂ ನಿದ್ದೆ ಮಾಡ್ತಿದ್ದಾರೆ. ಅರೆ ಜೋಗಿ ಪ್ರೇಮಣ್ಣ, ಪ್ಲೀಸ್ ನಿದ್ದೆಯಿಂದ ಎದ್ದು ಬನ್ನಿ, ಈ ಸಿನಿಮಾದ ಪ್ರಮೋಷನ್ ಕಾರ್ಯಗಳು ಮಾಡಿ ಅಂತ ನಮ್ಮ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಜೋಗಿ ಪ್ರೇಮ್ ಅವರು ಒಳ್ಳೆ ಡೈರೆಕ್ಟರ್, ಖಂಡಿತ ಒಳ್ಳೆ ಸಿನಿಮಾ ಮಾಡಿರ್ತಾರೆ, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಈ ಸಿನಿಮಾದ ಪ್ರೊಡ್ಯೂಸರ್ಗೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಟೈಮು ಸರಿ ಇಲ್ಲ. ಟಾಕ್ಸಿಕ್ ಜನನಾಯಕನ್ ಕೇಡಿ ಸಿನಿಮಾಗಳಿಗೆ ಕೋಟಿ ಬಂಡವಾಳ ಹಾಕಿ ಆ ಬಂಡವಾಳನ ಹೆಂಗೆ ರಿಕವರಿ ಮಾಡ್ಬೇಕು ಅಂತ ಅರ್ಧ ಊರ್ ಬಾಗಿಲು ಮಾಡ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಇವರಿಗೆ ದರಿದ್ರ ಯಾವ ರೇಂಜ್ಗೆ ಮೆಟ್ಕೊಂಡಿದೆ ಅಂದ್ರೆ ದರಿದ್ರ ಅನ್ನೋದು ನಾಗರಬಾವಿಯಲ್ಲಿ ನಾಟ್ಯ ಮಾಡ್ತಿದ್ರೆ ಅದೃಷ್ಟ ಅನ್ನೋದು ಆಯ್ಕೊಂಡು ತಿಂತಾ ಇದೆ. ಆಲ್ರೆಡಿ ಈ ಸಿನಿಮಾಗೆ ಕಿಚ್ಚ ಸುದೀಪ್ ಅವರ ಬೆಂಬಲ ಇರುವುದರಿಂದ ಈಗ ಹೊಸದಾಗಿ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಆಡ್ ಆಗಿದ್ದಾರೆ. ಈ ಸಲ ಕೇಡಿ ಬ್ಲಾಕ್ ಬಸ್ಟರ್ ಹಿಟ್ಟೊಡೆಯೋದಂತೂ ಪಕ್ಕ. ಏಪ್ರಿಲ್ 30ಕ್ಕೆ ಕೇಡಿ ಸಿನಿಮಾ ರಿಲೀಸ್ ಆಗ್ತಿದೆ. ಈಗಾಗಲೇ ರಾಮ್ ಚರಣ್ ಅವರ ಪೆದ್ದಿ ಸಿನಿಮಾ ಪೋಸ್ಟ್ಪೋನ್ ಆಗಿದ್ದು ಕೇಡಿ ಸಿನಿಮಾಗೆ ಯಾವುದೇ ಸಮಸ್ಯೆ ಇಲ್ಲ. ಬಾಕ್ಸ್ ಆಫೀಸ್ ನಲ್ಲಿ ಒಂದೊಳ್ಳೆ ಕಲೆಕ್ಷನ್ ಮಾಡುವ ಸಾಧ್ಯತೆಗಳು ದಟ್ಟವಾಗಿ ಎದ್ದು ಕಾಣ್ತಾ ಇದೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.